ನಮಸ್ಕಾರ. ಸೋನಿನ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಭಾವಸಾರ ಕ್ಷತ್ರಿಯ ಏಕತಾ ಮಹಿಳಾ ಮಂಡಲ್ ವತಿಯಿಂದ ಮಕರ ಸಂಕ್ರಾಂತಿ ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜನವರಿ 26ರಂದು ನಗರದಲ್ಲಿ ಸಂವಿಧಾನ ಮೌಲ್ಯಗಳ ಜನಜಾಗೃತಿ ಸಮಾವೇಶ. ರಾಷ್ಟ್ರೀಯ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಳ್ಳಿ ಬೆಲ್ದಾರ್. ಬೀದರ್ ನಗರದ ಸಪ್ನಾ ಥಿಯೇಟರ್ನಲ್ಲಿ ಕಲ್ಟ್ ಸಿನಿಮಾ ಇಂದು ಬಿಡುಗಡೆ. ಅಭಿಮಾನಿಗಳಿಂದ ಹಾಲಿನ ಅಭಿಷೇಕ, ಕೇಕ್ ಕಟ್ ಮಾಡಿ ಸಂಭ್ರಮಿಸಿದರು. ಬಸವೇಶ್ವರ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಮಹಿಳಾ ಒಕ್ಕೂಟ ದುಪ್ಪತ್ ಮಹಗಾಂವ್ ಚೀಕಿಯನ್ನ ದೇಶ ಅಲ್ಲದೆ ವಿದೇಶದಲ್ಲೂ ಮಾರಾಟ. ಬೀದರ್ನ ಜೆಡಿಎಸ್ ಜಿಲ್ಲಾ ಘಟಕದ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿಯವರ ಜನ್ಮದಿನ ಆಚರಿಸಲಾಯಿತು. ಸುದ್ದಿಯ ವಿವರಗಳು. ಶ್ರೀ ಭಾವಸಾರ ಕ್ಷತ್ರಿಯ ಏಕತಾ ಮಹಿಳಾ ಮಂಡಲ್ ವತಿಯಿಂದ ಬೀದರಿನ ಸಿದ್ದರಾಮಯ್ಯ ಲೇಔಟ್ನಲ್ಲಿರುವ ಶ್ರೀ ಹಿಂಗುಲಾಂಬಿಕಾ ಮಾತಾ ಮಂದಿರದಲ್ಲಿ ಮಕರ ಸಂಕ್ರಾಂತಿ ಮಿಲನ ಕಾರ್ಯಕ್ರಮ ಹಾಗೂ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಅಂಗವಾಗಿ ಪೂಜಾ ಅಭಿಷೇಕ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಸಡಗರ ಸಂಭ್ರಮ ಹಾಗೂ ಹರ್ಷೋಲ್ಲಾಸದಿಂದ ನಡೆದವು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಭಾವಸಾರ ಕ್ಷತ್ರಿಯ ಏಕತಾ ಮಹಿಳಾ ವತಿಯಿಂದ ಮಕರ ಸಂಕ್ರಾಂತಿ ನಿಮಿತ್ತ ಅರಿಶಿನ, ಕುಂಕುಮ, ವೀಳ್ಯದೆಲೆ, ಅಡಿಕೆ, ಎಳ್ಳು, ಬೆಲ್ಲ ಸಮಾಜದ ಮಹಿಳೆಯರು, ಪುರುಷರು ಪರಸ್ಪರ ವಿನಿಮಯ ಮಾಡಿಕೊಂಡು ಹಬ್ಬದ ಶುಭಾಶಯಗಳು ಹೇಳಿ ಸಂಭ್ರಮಿಸಿದ್ದರು. ಶ್ರೀ ಭಾವಸಾರ ಕ್ಷತ್ರಿಯ ಸಮಾಜದ ಬಬಿತಾ ರಮೇಶ್ ಅವರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಭಾವಸಾರ ಕ್ಷತ್ರಿಯ ಏಕತಾ ಮಹಿಳಾ ವತಿಯಿಂದ ಮಕರ ಸಂಕ್ರಾಂತಿ ಮಿಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಭಾವಸಾರ ಕ್ಷತ್ರಿಯ ಏಕತಾ ಮಹಿಳಾ ಮಂಡಲದ ಅಧ್ಯಕ್ಷರಾದ ಬಬಿತಾ ರಾಜೇಶ್, ಉಪಾಧ್ಯಕ್ಷರಾದ ವಿಜಯ ತಾಂದೆಳೆ, ಸೆಕ್ರೆಟರಿ ವಿಮಲಾ ಘನಾತೆ, ಶುಭಾಂಗಿ, ಶೋಭಾ ಸೂರ್ಯನ್, ಸ್ಮಿತಾ ಸೂರ್ಯನ್, ದೀಪಾಲಿ, ಶಿವಾನಿ, ವಿಜಯ, ಗೀತಾ, ಸುಮನ್ ಸೂರ್ಯನ್, ರಾಜ್ಕುಮಾರಿ, ಲತಾ, ಸುಧಾ ಸೇರಿದಂತೆ ಸಮಾಜದ ಮಹಿಳೆಯರು, ಮಕ್ಕಳು, ಯುವತಿಯರು ಹಾಗೂ ಗಣ್ಯರು ಇದ್ದರು.
हे महिला मंडळाचा कार्यक्रम ठरवलेला आहे हळदी कुंकाचं. दरवर्षीप्रमाणे ह्या वर्षी पण हळदी कुंकाचा कार्यक्रम ठरवलेला आहे. दरवर्षीप्रमाणे यावर्षी भावसार क्षत्रिय समाजचं हळदी कुंकू ठेवण्यात आलं आहे. आज दुपारी 3 ते 6 पर्यंत सगळेजण हळदी कुंकाला यायचं आमंत्रण दिलेलं आहे. ಇಲ್ಲಿಂದ ನಾವು ಹಳದಿ ಕುಕ್ಕು ಕಾರ್ಯಕ್ರಮ ಮಾಡ್ಲತ್ತಿದ್ದೀವಿ ಮತ್ತು ಎಲ್ಲರಿಗೂ ಏಕ್ತಾ ಮಹಿಳಾ ಮಂಡಲ ಅವರೆಲ್ಲರ್ಲಿಂದ ಮಾಡ್ಲತ್ತಿದ್ದೀವಿ. ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ ಅರಿಶಿನ ಕುಂಕುಮ ಇಟ್ಟಿದ್ದೇವೆ. ನಮ್ಮ ಮಹಿಳಾ ಮಂಡಲ ಎಲ್ಲ ಹೆಣ್ಮಕ್ಳಿಗೆ ಕರೆದಿದ್ದೀವಿ. ಈಗ ಭಾವಸಾರ ಕ್ಷತ್ರಿಯ ಮಹಿಳಾ ಮಂಡಳ ಕರೆದಿದ್ದೇವೆ. 10 ಮೆಂಬರ್ ಮಹಿಳಾ मंडळ इद्दिದ್ದೇವೆ. आपल्या सर्वांचे मनपूर्वक आभार व्यक्त करते. आज आम्ही आमच्या समाजात हळदी कुंकवाचा कार्यक्रम आयोजित केला. तो कार्यक्रम मोठ्या हर्ष उल्हासात पार पडला. त्याच्याबद्दल आम्ही माता भगिनींना मोठ्या प्रमाणात येऊन कार्यक्रमाची शोभा वाढवली. त्याबद्दल मी त्या माता भगिनींचे आभार व्यक्त करते. ह्या कार्यक्रमाला शोभा वाढवण्यासाठी गेस्ट यांनी इथे आज अनमोल वेळ देऊन त्यांनी कार्यक्रमाची शोभा वाढवली. त्याबद्दल मी त्यांचे आभार व्यक्त करते. त्याचबरोबर मी माझ्या एकता महिला मंडळ आणि कार्यक्रमाची एकता महिला मंडळाच्या महिलांनी चांगली कामगिरी बजावल्याबद्दल त्यांचेही आभार व्यक्त करते. तसेच मी आमच्या ह्या कार्यक्रमाला सहयोग व वेळ दिल्याबद्दल मी श्री अध्यक्ष साहेब व पदावरील सर्व पुरुष मंडळीचे आभार व्यक्त करते. नमस्कार. ಜನವರಿ 26ರಂದು ಆಚರಿಸುವ ಗಣರಾಜ್ಯೋತ್ಸವ ಇದು ರಾಷ್ಟ್ರೀಯ ಹಬ್ಬವಾಗಿದ್ದು ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ದಲಿತ ಮುಖಂಡರಾದ ಅನಿಲ್ ಕುಮಾರ್ ಬೆಲ್ದಾರ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಜನವರಿ 26ರಂದು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸಾಯಂಕಾಲ 5 ಗಂಟೆಗೆ ಸಂವಿಧಾನ ಮೌಲ್ಯಗಳ ಕುರಿತು ಜನಜಾಗೃತಿ ಸಭೆ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಚಿಂತಕರು, ಬುದ್ಧಿಜೀವಿಗಳು ಆಗಮಿಸಲಿದ್ದಾರೆ. ವಿಶೇಷವಾಗಿ ರಾಜ್ಯದ ಹಲವು ಕಡೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಪ್ರಚಾರ ಮಾಡುತ್ತಿರುವ ಕನ್ನಡ ಚಿತ್ರರಂಗದ ಖ್ಯಾತ ನಟ ದುನಿಯಾ ವಿಜಯ್ ಆಗಮಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲೆಯಲ್ಲಿ ಜನತೆ ಪಾಲ್ಗೊಂಡಿದ್ದು ಯಶಸ್ವಿಗೊಳಿಸಬೇಕೆಂದು ಬೆಲ್ದಾರ್ ಕೋರಿದ್ದರು. ಪ್ರಮುಖರಾದ ಬಾಬು ಪಾಸ್ವಾನ್ ಮಾತನಾಡಿ, ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ ಮುಖ್ಯಸ್ಥರು, ಇತಿಹಾಸ ಅಧ್ಯಯನ ವಿಭಾಗ, ಸರ್ಕಾರಿ ಮಹಾವಿದ್ಯಾಲಯ ಕಲಬುರಗಿ ಇವರು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಮುಖಂಡ ವಿಷ್ಣುವರ್ಧನ್ ವಾಲ್ದೊಡ್ಡಿ ಮಾತನಾಡಿ, ನಮ್ಮಲ್ಲಿ ಐಕ್ಯತೆ ಇದೆ, ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ಎನ್ನುವ ಸಂದೇಶ ಕೂಡ ಸಾರಲಿದ್ದೇವೆ. ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ತಿಳಿಸಿದ್ದರು. ಇದೇ ವೇಳೆ ದಲಿತ ಮುಖಂಡರಾದ ಮಹೇಶ್ ಗೋರ್ನಾಳ್ಕರ್ ಮಾತನಾಡಿದ್ದರು. ಶ್ರೀಪತ್ರಾವ್ ದೀನೆ, ಸಂಜಯಕುಮಾರ್ ಮೇತ್ರೆ, ಶಿವಕುಮಾರ್ ನೀಲಗಟ್ಟಿ, ಶ್ರೀಕಾಂತ್ ಭವಾನಿ, ಅಂಬದಾಸ್ ಗಾಯಕ್ವಾಡ್, ಸುನೀಲ್ ಸಂಗಮ್, ಪುಟ್ಟು ನೌದ್ಗೇರಿ, ರಾಹುಲ್ ಡಾಂಗೆ, ಶಿವಾನಂದ್ ಉಪ್ಪೆ, ಆಕಾಶ್ ಜನ್ವಾಡ್ಕರ್, ರಾಜ್ಕುಮಾರ್ ಡೋಂಗ್ರೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜನವರಿ ಸಂವಿಧಾನ ದಿನದ ನಿಮಿತ್ತವಾಗಿ ಆಯೋಜಿಸಿರುವ ಬೃಹತ್ ಬಹಿರಂಗ ಸಭೆಯ ಕಾರ್ಯಕ್ರಮದ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಎಲ್ಲ ಪತ್ರಗಳ ಮತ್ತು ಪ್ರಿಂಟ್ ಮೀಡಿಯಾ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಅದಕ್ಕಾಗಿ ನಾನು ವಿಶೇಷವಾಗಿ ಮಾಧ್ಯಮದ ಎಲ್ಲ ಮಿತ್ರರಿಗೆ ಇದು ಹೇಳ್ತಾ ಇದ್ದೀನಿ, ಯಾರೂ ಭೀ ಇದಕ್ಕೆ ಗೊಂದಲಕ್ಕೆ ಆಸ್ಪದ ನೀಡದೇನೆ ಎಲ್ಲ ಸಂಘಟನೆಗಳು ಶೇರ್ ಮಾಡ್ತಾ ಇದ್ದಾರೆ. ಇದಕ್ಕೆ ತಾವು ಹೆಚ್ಚಿನ ಪ್ರಸಾರ ಕೊಡಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲೆಯ ನಮ್ಮ ಮಾನ್ಯ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ಜಿ ಖಂಡ್ರೆರವರು ಈ ಒಂದು ಸಂಕಲ್ಪ ಸಮಾವೇಶ ಮತ್ತು ಜನಜಾಗೃತಿ ಸಮಾವೇಶವನ್ನು ಅವರು ಉದ್ಘಾಟನೆ ಮಾಡಲಿದ್ದಾರೆ. ಅದರ ಜೊತೆಯಲ್ಲಿ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅವರೆಲ್ಲ ಉಪಸ್ಥಿತರಿರ್ತಾರೆ. ಅದರ ಜೊತೆಯಲ್ಲಿ ಅಂದು ಸಾಯಂಕಾಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೇದಿಕೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಳಿ ಎದುರುಗಡೆ ಈ ಒಂದು ಬಹಿರಂಗ ಸಭೆ ಕಾರ್ಯಕ್ರಮ ಇರ್ತದೆ. ಸೊ ಇನ್ನುಳಿದ ವಿಷಯಗಳು ನಮ್ಮ ಗೆಳೆಯರು, ನಮ್ಮ ಆಯೋಜನ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಅವರು ಸಹ ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ. ನಾನಿಷ್ಟೇ
ಒಂದು ನಾನು ಆಗಲಿ, ಪಾಸ್ವಾನ್ರಾಗಲಿ, ಮಾರುತಿ ಬೌದ್ಧ ಅವರಾಗಲಿ, ರಮೇಶ್ ಡಾಕ್ಳುಗಿ ಅವರಾಗಲಿ, ನಮ್ಮ ಆ ಕಡೆಯಿಂದ ನಮ್ಮದೆಲ್ಲ ನೀಲಿಕಟ್ಟಿ ಅವರು, ಮಹೇಶ್ ಗೋರ್ನಾಳ್ಕರ್ ಅವರು, ನಮ್ಮ ಅವಿನಾಶ್ ಗಾಯಕ್ವಾಡ್ ಅವರು, ದೀನೆ ಅವರು, ಅಂಬದಾಸ್ ಗಾಯಕ್ವಾಡ್ ಅವರು, ಸುನೀಲ್ ಸಂಗಾರಂ ಅವರು, ಮತ್ತು ನಮ್ಮ ಪುಟ್ಟು ದೀನೆ ಅವರು, ಸಂದೀಪ್ ಕಾಂಟೆ ಅವರು, ವಿಷ್ಣುವರ್ಧನ್ ವಾಲ್ದೊಡ್ಡಿ ಅವರು, ಶಿವಕುಮಾರ್ ತುಂಗಾ ಅವರು, ಹಾಗೂ ಇನ್ನೂ ಅನೇಕ ನಮ್ಮ ಗೆಳೆಯರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗಾಗಿ ಈಗಾಗಲೇ ಹಗಲಿರುಳು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಕಟೌಟ್ ಮುಖಾಂತರ ಮತ್ತು ಕರಪತ್ರಗಳ ಮುಖಾಂತರ ಸಾಕಷ್ಟು ಪ್ರಚಾರ ಕೊಟ್ಟಿದ್ದೀವಿ. ನಮ್ಮ ರಾಹುಲ್ ಡಾಂಗೆ ಇನ್ನುಳಿದ ಅನೇಕ ತಂಡವನ್ನು ರಚನೆ ಮಾಡಿದ್ದೀವಿ. ಈಗಾಗಲೇ ಪ್ರಚಾರ ಸಮಿತಿ, ಸ್ವಾಗತ ಸಮಿತಿ, ಹೀಗೆ ಅನೇಕ ತಂಡಗಳನ್ನು ರಚನೆ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಒಂದು ಸಂದೇಶವನ್ನು ಕೊಡಬೇಕಾಗಿದೆ. ಜಿಲ್ಲೆಯಲ್ಲಿ ಎಲ್ಲ ದಲಿತ ಸಂಘಟನೆಗಳು, ಸಂವಿಧಾನ ಸಂರಕ್ಷಣಾ ಸಮಿತಿ ಇರ್ಬೋದು, ಕನ್ನಡ ಪರ ಸಂಘಟನೆಗಳಿರ್ಬೋದು, ಶೋಷಿತ ಸಮುದಾಯದ ಸಂಘಟನೆಗಳಿರ್ಬೋದು, ಇನ್ನುಳಿದ ಸಮಾನ ಮನಸ್ಸಿಕರು ಮತ್ತು ಯಾರು ಬಾಬಾ ಸಾಹೇಬರ ತತ್ವ ಸಿದ್ಧಾಂತದಲ್ಲಿ ಮತ್ತು ಸಂವಿಧಾನದಲ್ಲಿ ನಂಬಿಕೆ ಇರತಕ್ಕಂಥ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರತಕ್ಕಂತಹ ಎಲ್ಲ ಪ್ರಜೆಗಳು ಮತ್ತು ಸಾರ್ವಜನಿಕರಿಗೆ ನಾವು ಆಹ್ವಾನವನ್ನು ನೀಡಿದ್ದೇವೆ. ಹೀಗಾಗಿ ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ತಾವೆಲ್ಲರೂ ಬಂದಿದ್ದಕ್ಕಾಗಿ ಒಂದಿವಸ ನಾನು ಮಾತು ಮುಗಿಸ್ತೇನೆ. ಗೌತಮ್ ಭೋಸ್ಲೆ ರಾತ್ರಿ ಹಗಲು ನಾವು ಏನು ಕಾರ್ಯಕ್ರಮ ಎರಡಾಗ್ಲತ್ತು ಅಂತಂದು, ಹಾಗೂ ನಮ್ಮ ಎಲ್ಲ ಹಿರಿಯರನ್ನು ಕೂಡಿಸಿ ಏನು ಒಂದೇ ವೇದಿಕೆ ಮಾಡ್ಬೇಕಂತಂದು ಅವರು ಏನು ನಮಗೆ ಕರೆಸಿ ಹೇಳಿದಾಗ ನಾವು ಕೂಡ ಎಲ್ಲ ಯುವಕರು ಒಪ್ಕೊಂಡು ಒಂದೇ ಕಾರ್ಯಕ್ರಮವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ ಮುಂದೆ ಬಹಿರಂಗ ಸಭೆ ಏನು ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಬೇರೆ ಯಾವುದೇ ಜಾತಿ ಧರ್ಮ ಅಂತ ಏನೂ ಇಲ್ಲ. ಇದು ಒಂದು ಭಾರತ ಸಂವಿಧಾನದ ಒಂದು ಕಾರ್ಯಕ್ರಮ. ಬೇರೆ ಬೇರೆ ಜಾತಿದವರಿಗೆಲ್ಲ, ಮುಸ್ಲಿಮರಿಗೆ ಬೈಬಲ್, ಮುಸ್ಲಿಮರಿಗೆ ಖುರಾನ್ ಆಗಿರ್ಬೋದು, ಕ್ರಿಶ್ಚಿಯನ್ದವರಿಗೆ ಬೈಬಲ್ ಆಗಿರ್ಬೋದು, ಹಿಂದೂಗಳಿಗೆ ಭಗವದ್ಗೀತೆ ಆಗಿರ್ಬೋದು, ಹಾಗೂ ರಾಮಾಯಣ ಆಗಿರ್ಬೋದು, ಹಾಗೂ ಏನು ಅದು ಅವರವರು ಮನೆಯ ಮೂಲೆಯಲ್ಲಿ ಆಗಿರ್ಬೋದು. ಆದರೆ ನಾವು ಮನೆಗಡೆ ಹೊರಗಡೆ ಬಂದಾಗ ನಮಗೆ ಕಾನೂನಿನ ಪ್ರಕಾರ, ಭಾರತ ಸಂವಿಧಾನ ಪ್ರಕಾರ ನಮಗೆ ಸಂವಿಧಾನವನ್ನು ಪ್ರಕಾರ ನಾವು ನಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಭಾರತ ಸಂವಿಧಾನದ ಒಂದು ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ದಯಮಾಡಿ ಎಲ್ಲರೂ ಬುದ್ಧಿಜೀವಿಗಳು ಹಾಗೂ ಪ್ರಗತಿಪರ ಚಿಂತಕರು ಹಾಗೂ ವಿದ್ಯಾರ್ಥಿಗಳನ್ನು ಹಾಗೂ ಇನ್ನ ಬುದ್ಧಿಜೀವಿಗಳನ್ನು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕಂತಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಇಷ್ಟೊತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಬೆಲ್ದಾರಣ್ಣವರು, ಪಾಸ್ವಾನಣ್ಣವರು ಮತ್ತು ಗೋರ್ನಾಳಣ್ಣವ್ರು ಹೇಳಿರೋ ಪ್ರಕಾರ 2 ಕಾರ್ಯಕ್ರಮ ಆಗಬಾರ್ದು, ಸಮಾಜಕ್ಕೆ ತಪ್ಪು ಸಂದೇಶ ಹೋಗ್ಬಾರ್ದಮ್ಮ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಒಂದೇ ಕಡೆ ಸೇರಿಸಿ ಒಂದೇ ಕಾರ್ಯಕ್ರಮ ಮಾಡಬೇಕು, ನಾವೆಲ್ಲರೂ ಒಂದೇ ಅಂಥೇಳಿ ಒಂದು ತೋರಿಸ್ಕೊಡೋಂಥ ಒಂದು ಸಂದೇಶ ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಾನು ಸಮಸ್ತ ಯುವಕರ ವತಿಯಿಂದ ಅವರಿಗೆ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು 26ನೇ ಜನವರಿಗೆ ನಮ್ಮದೇನು ಗಣರಾಜ್ಯೋತ್ಸವ ದಿವಸ ಏನು ಬಹಿರಂಗ ಸಭೆ ಇದೆಯೋ, ಸಮಸ್ತ ಬೀದರ್ ಜಿಲ್ಲೆಯ ಜನತೆಗಳು ಬಂದು ಆ ಕಾರ್ಯಕ್ರಮ ಯಶಸ್ಸು ಮಾಡಬೇಕಂತ ಹೇಳಿ ಸಮಸ್ತ ಬಾಂಧವರಲ್ಲಿ ಕೇಳ್ಕೊಳ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ರಾಜ್ಯದ ಪ್ರಭಾವಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜಯೀದ್ ಖಾನ್ ನಟನೆಯ ಕಲ್ಟ್ ಸಿನಿಮಾ ಇಂದು ಬಿಡುಗಡೆ ಕಂಡಿತ್ತು. ಬೀದರ್ ನಗರದ ಸಪ್ನಾ ಥಿಯೇಟರ್ನಲ್ಲಿ ಬಿಡುಗಡೆಗೊಂಡ ಈ ಸಿನಿಮಾ ವೀಕ್ಷಿಸಲು ಅಭಿಮಾನಿಗಳ ದಂಡು ಆಗಮಿಸಿತ್ತು. ಸಿನಿಮಾ ಬಿಡುಗಡೆಗೂ ಮುನ್ನ ನಾಯಕ ನಟ ಜಯೀದ್ ಖಾನ್ ಅವರ ಕಟೌಟ್ಗೆ ಅಭಿಮಾನಿಗಳು ಹಾಲಿನ ಅಭಿಷೇಕ ನೆರವೇರಿಸಿದರು. ಜೊತೆಗೆ ಕೇಕ್ ಕಟ್ ಮಾಡುವುದರ ಮುಖಾಂತರ ಪರಸ್ಪರ ಸಿಹಿ ತಿಂದು ಸಂತಸ ವ್ಯಕ್ತಪಡಿಸಿದ್ದರು. ಈ ಕುರಿತು ಮಾತನಾಡಿದ ಇಮ್ರಾನ್ ಖಾನ್ ಅವರು, ಈ ಚಿತ್ರ ಉತ್ತಮವಾಗಿ ಮೂಡಿಬಂದಿದೆ. ಲವ್ ಸ್ಟೋರಿ ಹಾಗೂ ವಿವಿಧ ಸನ್ನಿವೇಶಗಳನ್ನು ಹೊಂದಿದ್ದ ಈ ಕನ್ನಡ ಸಿನಿಮಾ ಕನಿಷ್ಠ 100 ದಿನಗಳ ಕಾಲ ಓಡುವ ಭರವಸೆ ನಮಗಿದೆ. ಹೀಗಾಗಿ ಜಿಲ್ಲೆಯ ಜನತೆ ಕುಟುಂಬ ಸಮೇತವಾಗಿ ಆಗಮಿಸಿ ಸಿನಿಮಾ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಬೀದರ್ ಜಿಲ್ಲೆಯ ಜನರಲ್ಲಿ ಮನವಿ ಮಾಡಿಕೊಂಡರು. ಕನ್ನಡ ಪರ ಸಂಘಟನೆಗಳ ಪ್ರಮುಖರು ಹಾಗೂ ವಿವಿಧ ಕಡೆಗಳಿಂದ ಆಗಮಿಸಿದ ಅಭಿಮಾನಿ ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಲ್ಟ್ ಸಿನಿಮಾ ಇದು ಎಲ್ಲರನ್ನ ಆಕರ್ಷಿಸುವ ಸಿನಿಮಾ ಆಗಿದೆ. ಪ್ರಪ್ರಥಮವಾಗಿ ಜಯೀದ್ ಖಾನ್ ಅವರು ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಟಿಸಿದ್ದಾರೆ. ಅವರ ಮುಂದಿನ ಕನ್ನಡ ಚಿತ್ರರಂಗದ ಪಯಣ ಸುಗಮವಾಗಿ ಸಾಗಲಿ, ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಯಶಸ್ಸು ಸಿಗಲೆಂದು ನಾವು ನೀವೆಲ್ಲರೂ ಶುಭ ಹಾರೈಸೋಣ ಎಂದು ತಿಳಿಸಿದ್ದರು. ಇದೇ ವೇಳೆ ಫಿರೋಜ್ ಖಾನ್ ಅವರ ಸ್ನೇಹಿತರು, ಅಭಿಮಾನಿಗಳು ಹಾಗೂ ಯುವಕರ ದಂಡು ಚಿತ್ರಮಂದಿರದ ಕಡೆಗೆ ಆಗಮಿಸಿ ಸಿನಿಮಾ ಬಿಡುಗಡೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
ಇಂದು ಕಲ್ಟ್ ಚಿತ್ರ ಬಿಡುಗಡೆ ಆಗಿದೆ. ನಮ್ಮ ಸಮಸ್ತ ಬೀದರ್ ಜಿಲ್ಲೆಯ ಜನತೆಗೆ ಮನವಿ ಮಾಡ್ಕೊಂಡು ತಾವೆಲ್ಲೂ ಬಂದು ನೋಡಿ ಈ ಸಿನಿಮಾವನ್ನು ಶುಭ ಹಾರೈಸಿ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಡ್ತೀರಿ. ನಮಸ್ಕಾರ. ರಾಜ್ಯಾದ್ಯಂತ ಕಲ್ಟ್ ಚಲನಚಿತ್ರ ಬಿಡುಗಡೆ ಆಗಿದೆ. ಈ ಒಂದು ನಾವು ಟ್ರೈಲರ್ ನೋಡಿದ್ದೀವಿ, ತುಂಬ ಚೆನ್ನಾಗಿ ಟ್ರೈಲರ್ ಮೂಡ್ ಬಂದಿದೆ. ಇವತ್ತು ನಮ್ಮ ಜಮೀರ್ ಅಹ್ಮದ್ ಖಾನ್ ಸರ್ ಅವರ ಮಗರಾದ ಜಯೀದ್ ಖಾನ್ ಅವರು ಈ ಒಂದು ಮೂವಿ ಮಾಡಿದ್ದಾರೆ. ಬಹಳ ಅದ್ಭುತ ಮೂಡ್ ಬಂದಿದೆ. ಟ್ರೈಲರ್ ನೋಡಿದ್ದೀವಿ. ಇವತ್ತು ನಾವು ಬೀದರ್ನಲ್ಲಿ ಸಮಸ್ತ ಎಲ್ಲ ನಮ್ಮ ಗೆಳೆಯರು ಈ ಮೂವಿಯನ್ನು ನೋಡಲಿಕ್ಕೆ ಬಂದಿದ್ದೇವೆ. ಹಾಗಾಗಿ ನಾನು ಎಲ್ಲ ಸಮಸ್ತ ಬೀದರ್ ಜನತೆಗೆ ನಾನು ಹೇಳೋದೇನೆಂದರೆ, ಈ ಕಲ್ಟ್ ಮೂವಿಯನ್ನು ಎಲ್ಲ ಫ್ಯಾಮಿಲಿ ಜೊತೆ ಬಂದು ನೋಡಿ. ಯಾಕಂದರೆ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಆಗಿದೆ ಇದು. ಹಾಗಾಗಿ ಇದು ನಾವು ಈ ಟ್ರೇಲರ್ ನೋಡಿದಾಗ ಇದು 100 ಡೇಸ್ ಪಕ್ಕ ಓಡುತ್ತೆ ಅಂತ ಹೇಳ್ತೀನಿ. ನಾನು ಇನ್ನೊಂದು ಸರಿ ಅಪೀಲ್ ಮಾಡೋದೇನಂತಂದರೆ ಎಲ್ಲರೂ ಫ್ಯಾಮಿಲಿ ಜೊತೆ ಬಂದು ಈ ಮೂವಿಯನ್ನು ನೋಡ್ಬೇಕಂತ ನಾನು ವಿನಂತಿಸ್ಕೊಳ್ತೇನೆ. ಸೊ ಒಳ್ಳೆ ಮೂವಿ. ಜಯೀದ್ ಖಾನ್ ಅವರು ಇದರಲ್ಲಿ ಅತಿ ಉತ್ತಮವಾದಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ದಯವಿಟ್ಟು ಬೀದರ್ ಜಿಲ್ಲೆಯ ಎಲ್ಲ ನಮ್ಮ ಜಯೀದ್ ಖಾನ್ ಅಭಿಮಾನಿಗಳ ಬಳಗ ದಯವಿಟ್ಟು ಎಲ್ಲರೂ ನೋಡ್ಬೇಕಂತೇಳಿ ಮೂವಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಹಾಗೆ ಈ ಮೂವಿಯಲ್ಲಿ ಅತಿ ಉತ್ತಮವಾದಂಥ ಏನಂತಂದರೆ, ಮುಂದೆ ಫ್ಯೂಚರ್ನಲ್ಲಿ ಹುಡುಗರು ಯಾವ ಥರ ಇರಬೇಕು, ಸೊ ಇದು ಯಾವುದೇ ಒಂದು ಕೆಟ್ಟ ಚಟಗಳಿಗೆ ಇದು ಆಗಬಾರ್ದು ಅಂಥೇಳಿ ಇದರಲ್ಲಿ ಇದೆ ಅಂಥೇಳಿ ನಾನು ಅನ್ಕೋತೀನಿ. ಸೊ ದಯವಿಟ್ಟು ಎಲ್ಲರೂ ಈ ಮೂವಿ ನೋಡಬೇಕು. ಈ ಮೂವಿ 100 ಡೇಸ್ 100% ಇದು ಓಡುತ್ತೆ ಅಂಥೇಳಿ ನಮಗೆ ವಿಶ್ವಾಸ ಇದೆ. ಸೊ ಜಯೀದ್ ಖಾನ್ ಅವರ ಅಭಿಮಾನಿ ಬಳಗ ವತಿಯಿಂದ ಇವತ್ತು ನಾವು ಹಾರೈಸುತ್ತೇವೆ. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನೆ ಸಂಸ್ಥೆ ವತಿಯಿಂದ ಶ್ರೀ ಬಸವೇಶ್ವರ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಮಹಿಳಾ ಒಕ್ಕೂಟ ದುಪ್ಪದ್ ಮಹಾಗಾಂವ್ ಇವರ ಚೀಕಿಯನ್ನು ದೇಶ ಅಲ್ಲದೆ ವಿದೇಶಗಳಲ್ಲಿಯೂ ಪ್ರಸಿದ್ಧವಾಗಿದೆ. ಇದಕ್ಕೆ ಪೂರಕವಾದಂತೆ ಅನೂಪ್ ಪಾಟೀಲ್ ಅವರು ಮಾತನಾಡುತ್ತಾ, ನಾನು USA ಕ್ಯಾಲಿಫೋರ್ನಿಯಾದಲ್ಲಿ ಇರುತ್ತೇನೆ. ನಾನು ಇಂಜಿನಿಯರಿಂಗ್ ಕೆಲಸ ಮಾಡುತ್ತೇನೆ. ರಿಷಿ ನ್ಯಾಚುರಲ್ ಚೀಕಿ ಪ್ರಾಡಕ್ಟ್ ನಾನು 1 ವರ್ಷದಿಂದ ಖರೀದಿ ಮಾಡುತ್ತಿದ್ದೇನೆ. ಇದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿದ್ದು ಬ್ಲಡ್ ಇಂಪ್ರೂವ್ಮೆಂಟ್ ಎನರ್ಜಿಗೆ ಸಹಾಯ ಮಾಡುತ್ತದೆ. ನಾನು ಬಳಸುತ್ತಿದ್ದು ಇತರರಿಗೂ ಕೂಡ ಇದರ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸುರೇಶ್ ಎಸ್ ಪಾಟೀಲ್, ಮಮತಾ ಎಸ್ ಪಾಟೀಲ್, ಸುಜಾತಾ ನಾಗಭೂಷಣ್ ಪಾಟೀಲ್ ಸೇರಿದಂತೆ ಇತರರು ಇದ್ದರು. USA ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಲ್ಲಿ
ಇದು ಅಲ್ಲಿ ನಾನು ಇಂಜಿನಿಯರಿಂಗ್ ಕೆಲಸ ಮಾಡ್ಕೊಂಡಿದ್ದೀನಿ ಕಂಪ್ನಿಯಲ್ಲಿ. ಸೊ ಇದು ರಿಷಿ ನ್ಯಾಚುರಲ್ ಚಿಕ್ಕಿ ಪ್ರಾಡಕ್ಟ್ನ 1 ಇಯರಿಂದ ಯೂಸ್ ಮಾಡ್ತಿದ್ದೀನಿ. ಆರ್ಗ್ಯಾನಿಕ್ ಪ್ರಾಡಕ್ಟ್ ಇದು. ನನಗೆ ನನ್ನ ವೈಫ್ಗೆ ಭಾಳ ಇಷ್ಟ ಆಗ್ತದೆ ಇದು. ಸೊ ಬ್ಲಡ್ ಇಂಪ್ರೂವ್ಮೆಂಟ್ ಆಗಲಿ, ಎನರ್ಜಿ ಕೊಡೋದಾಗಲಿ, ಸೊ ಇದು ತುಂಬ ಹೆಲ್ಪ್ ಆಗ್ತದೆ ಇದು. ಸೊ ನಾನು ಈ ಪ್ರಾಡಕ್ಟ್ 1 ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ. ಮತ್ತು US ಇಂದ ಇಂಡಿಯಾಗೆ ಬಂದಿದ್ದೀನಿ ಇವಾಗ ರಜಾಕ್ಕಂತ. ಮತ್ತೆ ತೊಗೊಂಡು ಹೋಗಬೇಕು ಅಂತ ಇವಾಗ 2-3 ಬಾಕ್ಸ್ ತೊಗೊಂಡು ಹೋಗ್ತಿದ್ದೀನಿ. ಸೊ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಯೂಸ್ ಮಾಡಿ ಅಂತ ಹೇಳೋದು ನಾನು. ಈ ಚಿಕ್ಕಿ ನಾವು ತುಪ್ಪತ್ಮಾಗೋ ಗ್ರಾಮದಲ್ಲೇ ತಯಾರಿಕೆ ಮಾಡ್ತೇವೆ. ಮಾಡಿ ಹಲವಾರು ಕಡೆ ನಾವೆಲ್ಲ ಕಡೆ ಬೇಡಿಕೆ ಜಾಸ್ತಿ ಆಗಿ ಸಲುವಾಗಿ ನಾವೆಲ್ಲ ಕಡೆಯಿಂದ ತರಿಸ್ಕೊಂಡು ಎಲ್ಲ ಕಡೆ ಮಾರ್ಕೆಟ್ ಮಾಡ್ತಾಯಿದ್ದೀವಿ. ಅದನ್ನು ನಮಗೆ ಏನಾಗ್ಲತ್ತದ ಅಂದ್ರೆ ಇವಾಗ ಎಲ್ಲ ಮನೆ ಒಳಗೆ ಎಲ್ಲರೂ ನಿನಗಂತ ಬೇಡಿಕೆ ಜಾಸ್ತಿ ಆಗಿ ಸಲಕ್ಕೆ ಎಲ್ಲ ಮನೆಗೆ ಒಯ್ದು ಕೊಡ್ಲತ್ತೇವೆ. ಇವಾಗ ಸರ್ ನಮ್ಮ USA ಹೋಗೋದಮ್ಮ ಕೊಡು ಅಂತ ಪ್ರತಿ 2 ವರ್ಷ ಹಿಂದ್ಗಡೆಯಿಂದ ಅವ್ರು ನಮ್ಮ ಹತ್ರ ತೊಗೋತಾರೆ. ಯಾವಾಗ ಭೀ ಚಿಕ್ಕಿದು ಬೇಕಮ್ಮ ತರಿಸ್ಕೊಡು, ನಮ್ಮ ಮಕ್ಕಳೆಲ್ಲ ಭಾಳ ಇಷ್ಟಪಡ್ತಾರೆ. ಒಳ್ಳೆ ಬೆಲ್ಲದ ಗುಣಮಟ್ಟ ಹೊಂದಿದೆ, ಅದಕ್ಕೆ ನಮಗೆ ಭಾಳ ಇಷ್ಟ, ನೀವು ತಂದ್ಕೊಡ್ರಿ ನಾವು ಒಯ್ತೇವೆ ಅಂಥೇಳಿ. ಇವತ್ತು ನಮ್ಮ ಚಿಕ್ಕಿ ಅಮೇರಿಕಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಇದ್ರ ಎಷ್ಟು ಇದು ಅದು ಅಂಬೋದು ಅದು ಎಲ್ಲರಿಗೂ ಗೊತ್ತಾಗಬೇಕಷ್ಟೇ. ಇನ್ನು ನಮಗೆ ಜಾಸ್ತಿ ಎಲ್ಲೋ ಕಡೆಯಿಂದ ನಮ್ಗೆ ಸಹಾಯ ಮಾಡಬೇಕು ಅವ್ರು. ಅಮೇರಿಕಾಗೆ ತೊಗೊಂಡು ಹೋಗ್ತಾ ಇದ್ದಾನೆ. ಈಗ ಕಳೆದ 1 ವರ್ಷ 2 ವರ್ಷದಿಂದ ಕಳಿಸ್ತಾ ಇದ್ದೀನಿ ನಾನು. ಈಗ ಅನಾವಶ್ಯವಾಗಿ ಬಂದಿದ್ದಾನೆ, ಅವನು ಕೂಡ ತಗೊಂಡು ಹೋಗ್ತಾ ಇದ್ದಾನೆ. ಯಾಕಂದರೆ ಅವ್ರಿಗೆ ಚೆನ್ನಾಗಿ ಅನಿಸಿದ್ದು ಗೊತ್ತಿದೆ, ರಕ್ತ ಒಂದು ಇಂಪ್ರೂವ್ ಆಗುತ್ತೆ, ಬೇರೆ ಬೇರೆ ರೀತಿಯಿಂದ ಭಾಳಷ್ಟು ಅನುಕೂಲ ಇದ್ದಾವೆ. ಹಾಗಾಗಿ ಈ ಹೊರಗಡೆ ಸಿಗುವಂಥ ಮಾರ್ಕೆಟ್ನಲ್ಲಿ ನಾವು ಚಿಕ್ಕಿ ನೋಡ್ತೀವಿ, ಆ ಚಿಕ್ಕಿಗೂ ಈ ಚಿಕ್ಕಿಗೂ ಭಾಳಷ್ಟು ವ್ಯತ್ಯಾಸ ಇದೆ. ಇದು ಆರ್ಗ್ಯಾನಿಕಲಿ ಪ್ರೊಡ್ಯೂಸ್ ಚಿಕ್ಕಿ, ಹೀಗಾಗಿ ಆರೋಗ್ಯಕ್ಕೆ ಒಳ್ಳೆಯದು. ಇಂಥ ಒಂದು ಉದ್ದಿಮೆನ ನಾವು ಭಾಳಷ್ಟು ಅವ್ರಿಗೆ ಏನು ಮಾಡ್ಬೇಕಂದ್ರೆ ಉತ್ತೇಜನ ಮಾಡಬೇಕು, ಅವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡಬೇಕು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇವರು ನಾಗಭೂಷಣ ಅವ್ರ ಧರ್ಮಪತ್ನಿ ಸುಜಾತ ಅವರು ಕೂಡ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಹೊರಗಡೆ ಹೋಗಬೇಕು. ಈಗಾಗಲೇ ಅಮೇರಿಕಕ್ಕೆ ಹೋಗ್ತಾ ಇದೆ, ಅನಾಯಾಸವಾಗಿ ಅಮೇರಿಕ ಕೂಡ ಹೋಗ್ತದೆ. ಅಲ್ಲಿ ಜನಗಳೆಲ್ಲ ಬಳಕೆ ಮಾಡಿದಾಗ ಗೊತ್ತಾಗುತ್ತೆ ಇದರದ್ದು ಮಹತ್ವ. ಆವಾಗ ಬೆಲೆ ಬರಬಹುದು, ಆವಾಗ ಬೇಡಿಕೆ ಹೆಚ್ಚಾಗಬಹುದು ಅಂತ ಉದ್ದೇಶದಿಂದ ಈ ಒಂದು ಸುಜಾತ ಅವರ ಒಂದು ಈ ಕೌಶಲ್ಯಾಭಿವೃದ್ಧಿ ಗ್ರಾಮೀಣ ಒಂದು ಮಾಡಿದ್ದಕ್ಕಾಗಿ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಇದು ತಾವೆಲ್ಲ ಬಳಸಬೇಕು. ಬೀದರ್ನ JDS ಜಿಲ್ಲಾ ಘಟಕ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಜನ್ಮದಿನ ಆಚರಿಸಲಾಯಿತು. JDS ಕಚೇರಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಜನ್ಮದಿನ ಆಚರಣೆಯಲ್ಲಿ ಜಾತ್ಯತೀತ ಜನತಾದಳದ ಜಿಲ್ಲಾ ಘಟಕದ ಕಚೇರಿಯಲ್ಲಿ ಕೇಕ್ ಕತ್ತರಿಸಿ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಜನ್ಮದಿನ ಆಚರಿಸಲಾಯಿತು. ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು ಕೇಕ್ ಕತ್ತರಿಸಿದ್ದರು. ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಸಿಹಿ ವಿತರಿಸಲಾಯಿತು. JDS ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಜಾಫಟ್ ಗಡ್ಯಾಳ್, ಪ್ರಮುಖರಾದ ಅಶೋಕ್ ಕೊಳಾರ್, ಸೂರ್ಯಕಾಂತ್ ಕಾಡ್ವಾದ್, ಶಿವಪುತ್ರ ಮಾಳ್ಗೆ, ಶ್ಯಾಮ್ ಗಡ್ಯಾಳ್, ರೋಷನ್ ಹಾಲಿಪುರ್ಗ, ಸತೀಶ್ ಚಟ್ನಾಳಿ, ಸ್ವಾಮಿದಾಸ್ ಚಿಂಟಾ, ಅಮೃತ್, ಸುಮಿತ್, ವಿಜಯ್ ಗಡ್ಯಾಳ್, ಸ್ಟೀವನ್ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.